ಹಾಯ್ ಹಲೋ ಫ್ರೆಂಡ್ಸ್, ಮೊನಾಲಿಸಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಸಿಂಪಲ್ ಆಗಿ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಈಗ ಒಂದು ಕುಕ್ಕರ್ಗೆ 1.5 ಗ್ಲಾಸ್ ಅಷ್ಟು ನೀರು ತೊಗೊಳ್ತಾ ಇದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಹೆಸರುಬೇಳೆ. ಈಗ ಇದನ್ನು ಕ್ಲೋಸ್ ಮಾಡಿ 2 ವಿಜಿಲ್ ಹಾಕ್ಸ್ಕೊಬರೋಣ. ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ 1 ಕಪ್ ಆಗೋಷ್ಟು ಬೆಲ್ಲ ತೊಗೊತಾ ಇದ್ದೀನಿ. ಬೆಲ್ಲ ಕರಗಿಸಿ ಶೋಧಿಸ್ಕೊಳ್ಳೋದಕ್ಕೆ ಡೈರೆಕ್ಟ್ ಹಾಗೇನೂ ಹಾಕ್ಕೋಬೋದು. ಇದರಲ್ಲಿ ಏನಾದರೂ ಕಲ್ಲು ಏನಾದರೂ ಇದ್ದರೆ ಶೋಧಿಸ್ಕೋಬೋದು ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ಈಗ ಒಂದು ಬಾಣಲಿಗೆ ಅಕ್ಕಿ ಹುರ್ಕೊತಾ ಇದ್ದೀನಿ. ಈಗಿದು ಒಂದು 4-5 ಜನಕ್ಕೆ ಆಗುತ್ತೆ, ಅದಕ್ಕೋಸ್ಕರ ನಾನು ಅಕ್ಕಿ ಹುರ್ಕೊತಾ ಇದ್ದೀನಿ. ಈಗ ಆಗಿದೆ. ಈಗ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಬಿಡೋಣ ಒಂದು 2 ನಿಮಿಷ. ಈಗ ಇದಕ್ಕೆ ಕಡಲೆಪಪ್ಪು ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಗಸಗಸೆ, ಈಗ ಒಣಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಬೇಕು ಅಂದರೆ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿನೇ ತೊಗೋಬೋದು. ನಾನು ಒಣಕೊಬ್ಬರಿ ಇತ್ತು ಅಂತ ಒಣಕೊಬ್ಬರಿ ತೊಗೊತಾ ಇದ್ದೀನಿ. ಈಗ ಇದನ್ನು ಗ್ರೈಂಡ್ರ್ ಮಾಡ್ಕೊಂಡು ಬರೋಣ. ಈಗ ಒಂದು ಬಾಣಲಿಯಲ್ಲಿ ಶಾವಿಗೆ ಹಾಕ್ಕೊಂಡು ಹುರ್ಕೊಂಬರೋಣ. ಈಗ ನೋಡ್ಬೋದು ರೋಸ್ಟೆಡ್ ಶಾವಿಗೆನೂ ಸಿಗುತ್ತೆ, ನೀವು ಬೇಕು ಅಂದರೆ ಹಾಕ್ಕೋಬೋದು ಅದನ್ನೇ ಡೈರೆಕ್ಟಾಗಿ. ನಾನು ಮನೆಯಲ್ಲಿತ್ತು ಅಂತ ಈ ಥರ ಮಾಡ್ತಾಯಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅದೇ ಬಾಣಲಿಗೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊತೀನಿ. ನಿಮ್ಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ಎಣ್ಣೆ ಕೂಡ ಹಾಕ್ಕೋಬೋದು. ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಬೇಡ. ಈಗ ದ್ರಾಕ್ಷಿ 1 ಸ್ಪೂನು, ಗೋಡಂಬಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ರೋಸ್ಟ್ ಮಾಡಬೇಕು. ಹೈ ಫ್ಲೇಮಲ್ಲಿದ್ದರೆ ಇದು ತುಂಬ ಸೀದೋಗೋಷ್ಟು ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾನು ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಏನು ಕುಕ್ಕರ್ಗೆ ಹಾಕಿದ್ದೆ ಅಲ್ವಾ ಕಡಲೆಬೇಳೆ ಮತ್ತು ಹೆಸರುಬೇಳೆ, ಅದನ್ನು ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಫಸ್ಟೇ ಬೆಲ್ಲ ಹಾಕ್ಕೊಂಡು ಆಮೇಲೆ ಕೂಡ ಇದನ್ನು ಹಾಕ್ಕೋಬೋದು. ಈಗ ನಾನು ಬೆಲ್ಲನ ಕರಗಿಸಿಟ್ಟಿದ್ದೆ ಅಲ್ಲ ಅದನ್ನು ಶೋಧಿಸ್ಕೊತಾ ಇದ್ದೀನಿ. ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕ್ಕೋಬೋದು. ಯಾರಾದರೂ ಫ್ರೆಂಡ್ಸು ಫ್ಯಾಮಿಲಿ ಬಂದಾಗ ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋ ಅಂಥ ರೆಸಿಪಿ ಇದು. ಈಗ ಇದಕ್ಕೆ ರುಬ್ಬಿರೋ ಅಂಥ ಮಿಶ್ರಣ ತಗೊಳ್ಳೋಣ. ಬ್ಯಾಚುರಲ್ಸ್ ಕೂಡ ಮಾಡ್ಕೊಬೋದು, ಈಸಿಯಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ. ಈಗ ಇದಕ್ಕೆ ಶಾವಿಗೆ ತೊಗೊತಾ ಇದ್ದೀನಿ. ಇದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ತೊಗೊತಿದ್ದೀನಿ. ನಾನು ಲಾಸ್ಟಲ್ಲಿ ತೊಗೊತಿದ್ದೀನಿ, ಏನಕ್ಕಂದರೆ ನಾನು ಫಸ್ಟೇ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೋಸ್ಕರ. ನಿಮ್ಮ ಹತ್ರ ಪುಡಿ ಇಲ್ಲ ಅಂತಂದರೆ ಏಲಕ್ಕಿನೇ ಹಾಕ್ಕೋಬೋದು, ಫಸ್ಟೇ ಹಾಕ್ಕೊಂಡ್ರೆ ಫ್ಲೇವರ್ ಬರುತ್ತೆ. ಈಗ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಹೇಗೆ ಬಂದಿದೆ ಅಂತ ನೋಡ್ಬೋದು. ನೀವು ಕೂಡ ಮನೇಲಿ ಮಾಡಿ ಯಾವ ಥರ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.